ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಿರಲ್ಲ, ನೀವು ಯೂಟ್ಯೂಬರ್ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ಅಥವಾ ನೀವು ಯೂಟ್ಯೂಬ್ನಲ್ಲಿ ಲೈವ್ ಒಂದು ಆಪ್ಷನ್ ಇದೆ ಫ್ರೆಂಡ್. ಲೈವ್ ಅಂದರೆ ಡೈರೆಕ್ಟಾಗಿ ಲೈವಲ್ಲೇ ಯೂಟ್ಯೂಬ್ನಲ್ಲಿ ನೀವು ಅವ್ರ ಜೊತೆಗೆ ಚಾಟ್ ಮಾಡ್ಬೋದು. ಅವರು ಲೈವಲ್ಲಿ ಮಾತಾಡ್ತಾರೆ, ನೀವು ಚಾಟ್ ಮಾಡಿದರೆ ನೀವು ಏನು ಕಮೆಂಟ್ ಮಾಡಿದ್ದೀರ ಅದನ್ನ ರಿಟರ್ನ್ ಮಾತಾಡಿ ಹೇಳ್ತಾರೆ. ಆ ಒಂದು ಲೈವ್ ಸ್ಟ್ರೀಮಲ್ಲಿ ಭಾಳ ಜನ ಮಿಸ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ ಫ್ರೆಂಡ್. ಅದು ಯಾವ ರೀತಿ ಯೂಸ್ ಮಾಡ್ತಾಯಿದ್ರೆ ಇದರಿಂದ ಭಾಳ ಜನಕ್ಕೆ ಏನಾಗುತ್ತೆ ಅಂದರೆ, ಯೂಟ್ಯೂಬ್ಗೆ ಕೆಲಷ್ಟು ಜನ ಬರೋರಿಗೆ ಆ ಒಂದು ಲೈವ್ ಸ್ಟ್ರೀಮ್ ನೋಡಿ ಆ ಒಂದು ಲೈವ್ ಸ್ಟ್ರೀಮ್ ಯಾರು ಕೂಡ ಮಾಡಲ್ಲ ಫ್ರೆಂಡ್. ಆ ರೀತಿ ಭಾಳ ಜನ ಕೆಟ್ಟದಾಗಿ ಆ ಲೈವ್ ಸ್ಟ್ರೀಮಲ್ಲಿ ವರ್ತನೆ ಮಾಡ್ತಾರೆ ಫ್ರೆಂಡ್. ಅದು ಯಾವ ರೀತಿ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರಿಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಏನು ಮಾಡ್ತಾರೆ ಅಂದರೆ, ಒಂದು ರೀತಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಲೈವ್ ಮಾಡ್ತಾರೆ. ಉದ್ದೇಶ ಏನು? ದುಡ್ಡು ಮಾಡಬೇಕನ್ನೋದು ಉದ್ದೇಶ. ಅದನ್ನು ಭಾಳ ಜನ ಲೈವ್ ಸ್ಟ್ರೀಮ್ ನೋಡ್ತಾ ಇರ್ತಾರೆ ಫ್ರೆಂಡ್. 1,000 ಜನ, 2,000 ಜನ, 4,000 ಜನ ಅವರೊಂದು ಲೈವ್ ಸ್ಟ್ರೀಮ್ ನೋಡ್ತಾರೆ ಫ್ರೆಂಡ್. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ, ಅವರು ಆ ರೀತಿ ಮಾಡೋರು ಅರ್ಧಂಬರ್ಧ ಬಟ್ಟೆ ಹಾಕಿ ಮಾಡೋರಿಗೆ ದುಡ್ಡು ಹೋಗುತ್ತೆ. ಲೈವ್ ಸ್ಟ್ರೀಮ್ನ ನೋಡೋರಿಗೆ ಎಂಜಾಯ್ ಮಾಡ್ತಾರೆ. ಆದರೆ ಇತರೆ ಜನ ಬೇರೆಯವರು ಈಗ ಈ ರೀತಿ ಮಾಡೋದು ಬಿಟ್ಟು ಚೆನ್ನಾಗಿರೋವಂಥ ಕಂಟೆಂಟ್ ಮಾಡೋರು ಲೈವ್ ಸ್ಟ್ರೀಮ್ ಬಂದಾಗ ಆ ಲೈವ್ ಸ್ಟ್ರೀಮಲ್ಲಿ ಏನು ಚಾಟ್ ಮಾಡ್ತಿದ್ದಿರಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಳ್ಳೋರು ನೋಡ್ತಿದ್ದಿರಲ್ಲ, ಅವನು ಅದೇ ಥರ ನೋಡ್ತಾರೆ ಫ್ರೆಂಡ್. ಹಾಗಾಗಿ ಈ ರೀತಿ ಮಾಡೋರಿಗೆ ಚೆನ್ನಾಗಿರೋವಂಥ ಕಂಟೆಂಟ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್. ಅಂದರೆ ಬೇಕು ಅಂತ ಮಾಡೋರಿಗೆ ವಿಡಿಯೋಗೆ ಅವ್ರಿಗೆ ದುಡ್ಡು ಬರುತ್ತೆ, ನೋಡೋರಿಗೆ ಎಂಟರ್ಟೈನ್ಮೆಂಟೇ ಆಗುತ್ತೆ. ಆದರೆ ಚೆನ್ನಾಗಿರುವಂಥ ಕಂಟೆಂಟ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರೂ ಕೂಡ ಈ ರೀತಿ ಮಿಸ್ಯೂಸ್ ಆಗಿ ಯೂಸ್ ಮಾಡಿಬಿಡಿ ಫ್ರೆಂಡ್. ಭಾಳ ಜನ ಮಾಡ್ತಾ ಇದ್ದಾರೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಇದರಿಂದ ಬೇರೆ ಒಬ್ಬ ಯೂಟ್ಯೂಬರ್ಗೆ ಪ್ರಾಬ್ಲಮ್ ಆಗುತ್ತೆ. ಅವರು ಈ ರೀತಿ ಇದ್ದಾಗ ಅವರು ಬರಲ್ಲ, ಯಾರೂ ಮನಸ್ಸು ಮಾಡಲ್ಲ ಲೈವ್ ಬರೋಕ್ಕೆ. ಯಾಕಂದರೆ ಈ ರೀತಿ ಆಗ್ತಾ ಇರುತ್ತೆ ನೋಡಿ, ಹಾಗಾಗಿ ಮನಸ್ಸು ಬರಲ್ಲ. ಹಾಗಾಗಿ ಈ ರೀತಿ ಯಾರು ಕೂಡ ಮಾಡಬೇಡಿ. ಎಲ್ಲರೂ ಕೂಡ ಚೆನ್ನಾಗಿರೋಂಥ ಕಂಟೆಂಟ್ ಮಾಡಿ, ಏನಾದರೂ ಲೈವಲ್ಲಿ ವಿಷಯ ತಿಳಿಸಿ ಮಾತಾಡಿ, ಕೆಟ್ಟ ಕೆಲಸನೂ ಕೂಡ ಮಾಡ್ಕೋಬೇಡಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ತಿಳಿಸಿದ್ದೀನಿ, ಅದು ನಿಮಗೆ ಬಿಟ್ಟಿದ್ದು ಫ್ರೆಂಡ್. ಈ ವಿಡಿಯೋಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್.